ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತಿಂದ. ಸೊ G9 ಬಾಳೆ ಕರೆಕ್ಟಾಗಿ 1 ತಿಂಗಳಾಗಿದೆ. ಡಿಸೆಂಬರ್ ಚಳಿಗಾಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಯಾವುದೇ ಬೆಳೆ ಬೆಳಿಬೇಕಂದ್ರೆ ಡಿಸೆಂಬರ್ ಜಾನ್ವರಿ ಅವಾಯ್ಡ್ ಮಾಡಿ. ಯಾಕಂದರೆ ಚಳಿಗಾಲ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಎಲೆಗಳು ಉದ್ದ ಬರೋಲ್ಲ, ಸಣ್ಣ ಆಗ್ಬಿಡುತ್ತೆ. ನೋಡಿ, ಇದು ಎದ್ದೇಳೇ ಇಲ್ಲ, ಎದ್ದೇ ಇಲ್ಲ ಇದು 1 ತಿಂಗಳಾದ್ರೂ. ಇದೇ ನೀವು ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ. ಏಲಕ್ಕಿ ಬಾಳೆ ಆಗಲಿ, ನೇಂದ್ರ ಬಾಳೆ ಆಗಲಿ, ನೋಡಿ ಇದು ಈ ಥರ. ಈ ಎಲೆ ಇವಾಗ ಇದು ಬೆಳೆಯೋಕ್ಕೆ ಬಿಡ್ತಾಯಿಲ್ಲ, ಚಿಕ್ಕದಾಗೋಯ್ತು. ಸೊ ಇದು 1 ತಿಂಗಳಲ್ಲಿ ಆಲ್ರೆಡಿ ಈ ಥರ ಇರಬೇಕಿತ್ತು, 1.5 ಅಡಿ ಬರಬೇಕಿತ್ತು ಅಲ್ವಾ. ನೋಡಿ ಈ ಥರ ಬರಬೇಕು, ಈ ಥರ ಬರಬೇಕು. 1 ತಿಂಗಳಿಗೆ ಈ ಥರ ಬರಬೇಕು. ಯಾವಾಗ ನಿಮ್ಮ ಎಲೆಯಲ್ಲಿ ಇದು ಹಿಂಗೆ ಸೊಟ್ಟಪಟ್ಟ ಇರುತ್ತೆ, ಅದು ನಿಮಗೆ ಚಳಿಗಾಲದಲ್ಲಿ ಆ ಥರ ಆಗುತ್ತೆ ವೀಕ್ಷಕರೇ. ಸೊ ಸರಿಗೆ ಎದ್ದೇಳಲ್ಲ. ನೋಡ್ಬೋದು, ನೋಡಿ ಈ ಎಲೆ ನೋಡಿ, ಈ ಎಲೆ ನಿಮಗೆ ಚೊಟ್ರ ಆಗೋಯ್ತು, ಅಂದರೆ ಚಿಕ್ಕದಾಗೋಯ್ತು. ಸೊ ಈ ಥರ ನಾವು ತಿರ್ಗಾ 1 ಡೋಸ್ ಕೊಟ್ಟಿದ ತಕ್ಷಣ ಇದು ಹೊಸ ಎಲೆ ನೋಡಿ ಒಂದು ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ಈ ಥರ ಆದಾಗ ಏನು ಮಾಡಬೇಕು ಅಂದರೆ, ಅರ್ಧ ಲೀಟ್ರ್ ಬದಲು 1 ಲೀಟ್ರ್ ಹಾಕಿ. ನೋಡಿ ಇದು ಫೇಲ್ಯೂರ್ ಈ ಥರ ಬರಲೇಬಾರ್ದು. ನೆಕ್ಸ್ಟು ನಾವು ಇವಾಗ 1 ಡೋಸ್ ಹಾಕಿ, ಈ ಹೊಸ ಸುಳಿ ಉದ್ದ ಬಂದರೆ ಇದನ್ನ ಇಟ್ಕೊಳ್ಳಿ, ಇಲ್ಲ ಕಿತ್ತು ಬಿಸಾಕಿ ಬೇರೆದು ಹಾಕಿ. ಸೊ ಮಧ್ಯ ಕಳಿಂಗಡಿ ಹಾಕಿದ್ದೀವಿ, ಅಂತರ ಬೆಳೆ. ಸೊ ನಾವು 11 ಎಕರೆ ಮಾಡ್ತಾ ಇರೋವಾಗ ಚಿಕ್ಕ ಪುಟ್ಟ ನಮಗೆ ಡಿಫ್ರೆನ್ಸ್ ಆಗಲ್ಲ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ತುಂಬ ಇಂಪಾರ್ಟೆಂಟು. ಡಿಸೆಂಬರಲ್ಲಿ ಅಂದರೆ ಕರೆಕ್ಟ್ ಟೈಮ್ ಬಾಳೆಗೆ ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್ 15th ಮೇಲೆ ನನ್ನ ಕೇಳಿದ್ರೆ ಬಾಳೆನೇ ಹಾಕಬೇಡಿ. ನಾವು 11 ಎಕರೆ 20 ಎಕರೆ ಮಾಡೋರು 1 ಎಕರೆ 2 ಎಕರೆ ನಾವು ಹೆಂಗಾರು ರಿಸ್ಕ್ ತೊಗೊತೀರಿ, ಏನಾದ್ರು ಮಾಡ್ತೀರಿ. ಫಸ್ಟ್ ಟೈಮ್ ಮಾಡೋರು ಮಾಡಬೇಡಿ. ಉದ್ದೇಶ ಇಷ್ಟೇ. ನೋಡಿ ಈ ಥರ ಚೊಟ್ರ ಎಲೆ ಬಂದ್ಬಿಡುತ್ತೆ ಚಳಿಗಾಲದಲ್ಲಿ ಸರಿಗೆ ಬರೋಲ್ಲ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ, ಅರ್ಧ ಲೀಟ್ರ್ ಹಾಕೋ ಬದಲು 1 ಲೀಟ್ರ್ ಹಾಕಿಸಿ. ಬೇಕಾದ್ರೆ 1 ತಿಂಗಳಿಗೆ 1 ಸತಿ ಹಾಕೋದು, ಬೇಕಾದ್ರೆ ತಿಂಗಳಿಗೆ 2 ಸತಿ ಹಾಕಿ. ಒಟ್ಟಿನಲ್ಲಿ ಗಿಡ ಈ ಥರ ಎತ್ತರ ಬೆಳಿಬೇಕು. ನೋಡಿ ಇದೆಲ್ಲ ಫೇಲ್ಯೂರ್. ನೋಡಿ ಇದು ಅಷ್ಟು ಎಲೆಗಳು ನೋಡ್ಬೋದು ನೀವು. ಚಿಕ್ಕದು ಎಲೆ, ಇದು ಚಿಕ್ಕದು. ನೋಡಿ ಸುಳಿನೂ ಚಿಕ್ಕದು. ಸೊ 15 ದಿನ ವೆಯ್ಟ್ ಮಾಡಿ, ಇಲ್ಲಾಂದರೆ ಚೇಂಜ್ ಮಾಡಿ. ಈ ಥರ ಬೆಳೆದಿರ್ಬೇಕು ನಾವು 1 ತಿಂಗಳಿಗೆ. ನೋಡಿ ಡಿಫ್ರೆನ್ಸ್ ನೋಡಿ, ಇದು ಫಸ್ಟ್ ಕ್ಲಾಸ್ ಆಗಿದೆ, ಇದು ಚೆನ್ನಾಗಿದೆ. ನೋಡಿ ಎಲೆ ಸುಳಿ ಉದ್ದ ಬರಬೇಕು. ಸೊ ಇದು ನೋಡಿ ಚಿಕ್ಕ ಚೊಟ್ರ ಎಲೆನೇ ಬಂದಿರೋದು, ಡೋಸೇಜ್ ಕೊಟ್ಟ ಮೇಲೆ ಇಂಪ್ರೂವ್ ಆಯಿತು. ಸೊ ಈ ಥರ ನೀವು ಎಲ್ಲದು ಇಂಪ್ರೂವ್ ಆದರೆ ಸಕ್ಸಸ್ ಆಗೋದು, ಇಲ್ಲಾಂದರೆ ಪ್ಲಾಟೇ ಫೇಲ್ಯೂರ್ ಆಗಿಬಿಡುತ್ತೆ. ಸೊ ನೋಡಿದ್ದೀರಾ ನೀವು, ಆ ಕಡೆ 11 ಎಕರೆಯಲ್ಲಿ ಏಲಕ್ಕಿ, ನೇಂದ್ರ, G9 ಎಲ್ಲ ಇದ್ದಾವೆ. ಇಲ್ಲಿ ಕೋಸಿದೆ, ಇಲ್ಲಿ G9 ಇದೆ, ಇಲ್ಲಿ ಕಬ್ಬಿದೆ. ಸೊ ಹಾಗಾಗಿ ಪ್ರತಿಯೊಂದು ನಾವು 10 ಎಕರೆ 20 ಎಕರೆ ಮಾಡೋರು 1,000 ಗಿಡ ಹೋದರೆ ನಮಗೇನು ಅನಿಸಲ್ಲ. ನೀವು 1,000 ಮಾಡೋರು ಫೇಲ್ಯೂರ್ ಆದರೆ ತಿರ್ಗಾ ಇನ್ನೊಂದು ಸತಿ ಮಾಡಲ್ಲ. ಹಾಗಾಗಿ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಅರ್ತ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕೆ ಮಾಡಿರೋದು. ಅದನ್ನು ಫಾಲೋ ಮಾಡಿದ್ರೆ ಗ್ಯಾರಂಟಿ ಸಕ್ಸಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. First Earth.